ಇಲ್ಲಿ ಮತ್ತಷ್ಟು ಜನರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಯಾವ ಥರ ನಿಮಗೆ ಭೀಮನಗೌಡರು ಇದ್ದರು ಮತ್ತು ಕೊನೆಗೆ ಯಾವಾಗ ಅವ್ರು ನಿಮ್ಗೆ ಭೇಟಿಯಾಗಿದ್ರು? ನಾ ಸರ್ ಭೀಮನಗೌಡ ಗಾಡಿ ಡ್ರೈವರ್ ನಾನು. ಭೀಮನಗೌಡ ಎಲ್ಲರಿಗೆ ಇವತ್ತು ಹಿರಿಯರು ಇರಲಿ, ಸಣ್ಣ ಚಿಕ್ಕ ಮಕ್ಕಳು ಇರಲಿ, ಯಾರಿಗೆ ಭೇದ ಭಾವ ಅನ್ನೋದು ಏನೂ ಮಾಡಿಲ್ಲ. ಎಲ್ಲರಿಗೆ ಎಲ್ಲ ಕಾಸ್ಟ್ ಅವರಿಗೆ ಅಷ್ಟೇ. ಇವ್ರದ್ದು ಹಂಗೆ ಅವ್ರದ್ದು ಹಂಗೆ ಜಾತಿ ಮಾಡ್ತಿರಲಿಲ್ಲ. ಕಾಂಗ್ರೆಸ್ ಮುಖಂಡರಾಗಿದ್ದರು. ಹಾಂ, ಕಾಂಗ್ರೆಸ್ ಮುಖಂಡರಾಗಿದ್ದರು. ತಾಲೂಕಾ ಪಂಚಾಯತಿ ಅಧ್ಯಕ್ಷರು, ಮಾಜಿ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಸದ್ಯಕ್ಕೆ. ಇದು ಸರ ಭಾಳ ದಿವಸದಿಂದ ನಡೆದ್ರಿ. ಇದು ಬರೀ ಪಂಚಾಯತಿ ಇಲೆಕ್ಷನ್ ಸಲುವಾಗಿರೋದು. ಈಗ ನಿನ್ನೆ ಅವರು ಹಾವಿನಾಳ ಗ್ರಾಮದಲ್ಲಿ ಗಣೇಶೋತ್ಸವದಲ್ಲಿ ಭಾಗಿಯಾದ್ರು. ಕೊನೆಯ ಕಾರ್ಯಕ್ರಮ ಅವ್ರದ್ದು. ನೀವು ಇದ್ರೆ ಅಲ್ಲಿ? ನಾವು ಹೋಗಿಲ್ಲ ಸರ್. ನಮ್ಮದು ಸ್ವಲ್ಪ ಗಾಡಿ ಕೆಲ್ಸಿಗೆ ಬಂದಿತ್ತ. ನಾವು ಸ್ವಲ್ಪ ಇಲ್ರಿ, ಗಾಡಿ ಕೆಲ್ಸಿಗೆ ಬಂದಿತ್ತ. ನಾವು ಗಾಡಿ ಕೆಲ್ಸಿಗೆ ಕೊಟ್ಟಿದ್ದೀವಿ ಸೋಲಾಪುರಕ್ಕೆ. ಬೇರೆದವ್ರು ಹೋಗಿದ್ರಿ. ಯಾವಾಗ ಕೊನೆ ಬಾರಿ ಭೀಮನಗೌಡ ನೋಡಿದ್ದೆ? ಯಾವಾಗ? ನಾ ಬೆಳಗ್ಗೆ ನೋಡಿನಿ ಸರ್. ಇವತ್ತು? ಹಾಂ, ಬೆಳಗ್ಗೆ ಟೀಗೆ ಕೊಟ್ಟು ಮಾಡ್ಯಾನ ಬಂದೆ. ಮನೆಗೆ ಹೋಗಿದ್ರಿ? ನಾ ಮನೆಗೆ ಹೋಗಿದ್ದೆ. ಇನ್ನೊಬ್ಬ ನಮ್ಮ ಗೌಡ್ರ ಹತ್ರ ಇನ್ನೊಬ್ಬ ಹುಡುಗಿರ್ತಾನೆ ರೀ, ಅವ ಶೇವಿಂಗ್ ಮಾಡ್ಕೋಬೇಕಂತೇಳಿ ಊರಲ್ಲಿ ಬಂದಿದ್ದಾನೆ ಸರ್. ಗ್ರಾಮ ಪಂಚಾಯತಿ ಅಪೋಜಿ ಐತ್ರಿ ಅದು. ಅಲ್ಲಿ ಬಂದಿದ್ದಾರೆ ಸರ. ಮತ್ತು ನಾನು ಮನೆಗೆ ಹೋಗಿದ್ದೆ ಸ್ನಾನ ಮಾಡ್ಬೇಕಂತೇಳಿ. ನಾನು ಮನೆಗೆ ಹೋಗಿದ್ದೆ. ಪ್ಯಾಂಟ್ ಕಳೆದಿದ್ದೆ. ಪ್ಯಾಂಟ್ ಕಳೆದ ಫೋನ್ ಬಂತು ನಮಗೆ, ಗೌಡ್ರಿಗೆ ಫೈರಿಂಗ್ ಆಗ್ಯದ ಹೇಳಿ. ಹೆಂಗೆ ಹೊಡೆದ್ರಂತೆ? ಅವರು ಈ ಥರ ಕುರ್ಚಿ ಮ್ಯಾಗ ಕೂತಿದ್ದಾರೆ ಸರ್, ಶೇವಿಂಗ್ ಮಾಡ್ಕೋಬೇಕಂತೇಳಿ. ಅವ್ರು ಇನ್ನೊಬ್ಬರು ಫೈರಿಂಗ್ ಮಾಡಿದವನು ಸರ್. ಏನು ರೀ ಆ ಹುಡುಗ ರಜಾಲ ಮಕ್ಕಂದಾರ ಅಂತ ಹೇಳ್ರಿ. ಅವ ಹುಡುಗ ಖಾರ ಪುಡಿ ಹೊಡೆದಾನ ರೀ. ಮತ್ತೊಬ್ಬ ಇನ್ನೊಂದು ಹುಡುಗ, ಅವ್ರ ಹೆಸರು ಗೊತ್ತಿಲ್ಲ ರೀ, ಖಾರದ ಪುಡಿ ಹೊಡಿದಾರೆ ರೀ. ಬಟ್ ಫೈರಿಂಗ್ ಮಾಡೇ ಬಿಟ್ಟಾರೆ ಸರ್. ಹಾಂ, ಅವ ಮತ್ತೊಬ್ಬ ವಶಿ ಮನೆಯಾರ ಅಂತ ಹೇಳ್ರಿ. ಜಾಕೀರ್ ಮನೆಯಾರ ತಂಬ್ರಿ. ಅವ ಈ ಮೇನ್ ಸೂತ್ರಧಾರಿ ಜಾಕೀರ್ ಮನೆಯಾರಿ. ಹಾಂ, ಹೆದರ್ಸ ಯಾರು ಎಲ್ಲ ಮಂದಿಗೆ ಹೋಗಿದ್ದಾರೆ ಸರ್ ಅಲ್ಲಿ. ಹಾಂ, ಆಗ್ಬೇಕ ಸರ್. ಮತ್ತು ಶಿಕ್ಷೆ ಹಾಗೆ ಬಿಡ್ತೀರಿ ಸರ್. ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ರಿ? ನಾವು ಸರ್ 14 ವರ್ಷದಿಂದ ನಾವು ಒಬ್ಬನೇ ಮಾಲಕನ ಹತ್ರ ಇದ್ದೀನಿ ಭೀಮನಗೌಡ. ನಮ್ಮ ಮಗ ಅಲ್ಲ ಸರ, ಈಗ ಅಣ್ಣತಂಬ್ರಿ ನಮ್ಮ ಮಗ ಉತ್ಪತ್ತಿನ ಬಿಡಿಸಿ ಕಳಿಸ್ಬೋದು ನಮಗೆ. ನಾ ಅಣ್ಣ ತಮ್ಮ ಇದ್ದಾಗಿದ್ದೇವ್ರಿ ನಾವು, ತಂದೆ ಥರ. ಹಾಂ ಸರ್, ಊಟ ಥರ ಏನು ಪ್ರಶ್ನೆನೇ ಇಲ್ರಿ ನಮಗೆ. ಭಾಳ ಚಲೋ ನೋಡ್ಕೋತೀರಿ ಸರ್. ನಮಗೆ ಈ ಥರ ಆಗ್ಬಿಟ್ಟಿದೆ ಸರ್. ನಿಮ್ಮನ್ನು ಒಳ್ಳೆ ಮನುಷ್ಯನ ಕಳ್ಕೊಂಡ್ರಲ್ಲ, ಹೆಂಗೆ? ಮತ್ತು ಏನು ಮಾಡೋರು ಸರ್? ಇನ್ನು ಜನ ತೀರ್ಮಾನ ಕೊಡ್ಬೇಕು ರೀ. ನಿಮ್ಮದೆಲ್ಲ ನೀವು ತೀರ್ಮಾನ ಕೊಡ್ಬೇಕು ರೀ. ಈಗ ಊರಾಗ ಹೆಣ್ಮಕ್ಳೆಲ್ಲ ಕೂತು ಪ್ರತಿಭಟನೆ ಮಾಡತ್ತಾರ, ಗೌಡ್ರು ಸತ್ಯದಕ್ಕೆ ನ್ಯಾಯ ಕೊಡಬೇಕು, ರಸ್ತೆ ಎಲ್ಲ ಬಂದ್ ಮಾಡ್ಯಾರ ಅಂತ. ಏನು ಹೇಳ್ತೀರಿ ಪ್ರತಿಭಟನೆ ಮಾಡೋದಕ್ಕೆ? ಗೊತ್ತು ಸರ, ಗೌಡ್ ಹೆಂಗೆ ಅನ್ನೋದು ಗೊತ್ತದ್ರಿ ಅವ್ರಿಗೆ. ಭೀಮನಗೌಡ ಅನ್ನೋದು ಕಲ್ಲನಗೌಡನ ಮಗ. ಭೀಮನಗೌಡ ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತದ್ರಿ. ಅವ್ರು ಯಾವ ಲೆವೆಲಿಗೆ ಬಂದಾರ್ರಿ, ಇನ್ನತ್ತಕ ಯಾವ ಲೆವೆಲಿಗೆ ಅದಾರ. ಜನರ ಕೆಲಸ. ಹಾಂ, ಬರೀ ಜನರ ಕೆಲಸ ರೀ. ಏನೋ ಒಂದು ನಾವು ಶಿವಾನಂದ ಪೂಜಾರಿ ಅಂತ ಹೇಳಿ ಸರ್. ಇಲ್ಲ, ಯಾರಿಗ್ರಿ ಕೆಟ್ಟ ಮಾಡೋರಲ್ರಿ. ಅವ್ರ ಮನೆ ಏನು ವೈಯಕ್ತಿಕ ಕೆಲಸ ಮಾಡ್ಕೊಂಡವ್ರಲ್ಲ, ಬರೇ ಮಂದಿದೆ ಮಾಡೋವು. ಹಾಂ, ಇದು ಏನು ಕೊಲೆ ಆದಂಥ ಭೀಮನಗೌಡ ಅವರ ವಾಹನ ಚಾಲಕರ ಮಾತು. ಏನೋ ಯಾವುದೇ ಭೇದ ಭಾವ ಇರಲಿಲ್ಲ, ಜಾತಿ ಭೇದವಿಲ್ಲ, ಮನೆ ಕೆಲಸಗಳನ್ನು ಅವ್ರು ಮಾಡ್ತಾ ಇರಲಿಲ್ಲ, ಬರೀ ಜನರ ಪರ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಒಬ್ಬ ವ್ಯಕ್ತಿಯನ್ನು ನಾನು ಕಳೆದುಕೊಂಡಿದ್ದೀವಿ. ಇದು ಅವ್ರಿಗೆ ಆದಂಥ ಅವ್ರ ಕುಟುಂಬ ಆದಂಥ ಮೋಸ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಮಾತಾಡ್ತಿದ್ದಾರೆ. ಜೊತೆಗೆ ಏನು ಅವನ ಹತ್ಯೆ ಮಾಡ್ತಕ್ಕಂಥ ದುಷ್ಕರ್ಮಿಗಳಿದ್ದಾರೆ, ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒತ್ತಾಯವನ್ನು ಇಡೀ ಗ್ರಾಮದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.